ನಿಜವಾಗ್ಲೂ ಆ ಆ ದುರಂತಕ್ಕೆ ನಿಜವಾಗ್ಲೂ ನಾನು ಭಾಳ ನೋವು ಅನ್ನಿಸ್ತಾ ಇದೆ. ಯಾಕಂದರೆ ಪಾಪ ಮಕ್ಕಳು ಸಣ್ಣ ಸಣ್ಣ ವಯಸ್ಸಿನವರು ಆ ದುರಂತದಾಗ ಅದು ಅನ್ಯಾಯ ಆಗಿದೆ. ನಿಜವಾಗ್ಲೂ ಈಗಾಗಲೇ ಮುಖ್ಯಮಂತ್ರಿಗಳು ಆ ಫ್ಯಾಮ್ಲಿಗೆ ನಾನು ಆ, ಏನು ಇದು ಹಾಸ್ಪಿಟ್ಲಾಗಿದ್ದವರಿಗೆ ಎಲ್ಲಾದರೂ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಯಾರಾದರೂ ಅವ್ರಿಗೆ ಮರಣ ಹೊಂದಿದ್ರಿಗೆ ಅವ್ರಿಗೂ ಪರಿಹಾರ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ನಿಜವಾಗಲೂ ಭಾಳ ದುರಂತ ಅದು ಆಗಬಾರ್ದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಕ್ರಮ ಏನು ತೊಗೋಬೇಕಾದ್ರೆ ನಾನು ತೊಗೊತಾರೆ. ನೋಡಿ ಸರ್, ಈಗ ಮೆರವಣಿಗೆ ಹೊಂಟತ್ನೊಳಗೆ ಗಾಡಿ ಬಂದಿದೆ. ಅದು ಮಹಾರಾಷ್ಟ್ರ ಪಾಸಿಂಗ್ ಗಾಡಿ ಅಂತಲೂ ನಾನು ಕೇಳಿದ್ದೀನಿ, ನೋಡಿ ಮಾಧ್ಯಮದೊಳಗೆ ನೋಡಿ. ಇದ್ರಾಗ ಪೊಲೀಸ್ ವೈಫಲ್ಯ ಅನ್ನೋದು ಬರೋದಿಲ್ಲ. ಅದು ದುರಂತ ಅಂತೂ ಆಗಿದೆ. ಹಾಂ, ಅದಕ್ಕೆ ನಾನು ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾರೆ. ನಾನೇನೈತೆ ಇದು ಆಗಿದ್ದು ನಿಜವಾಗ್ಲೂ ನಮಗೆ ನೋವು ತರುವಂಥ ಸಂಗತಿ. ಇದಕ್ಕೆ ಅದಕ್ಕೆ ವಿವಾದ ಆಗತ್ತೆ. ಈಗ ನೋಡಿ, ದೇವ್ರು ನಂಬಿದವರು ಅದಾರ, ದೇವ್ರು ನಂಬಲಾರ್ದವರು ಅದಾರ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಎಲ್ಲರೂ ಸರ್ವ ಸ್ವತಂತ್ರರು, ಹೌದಲ್ಲ? ಈಗ ನಾಸ್ತಿಕರು ಇಲ್ಲಂತೀರಿ, ಇದಾರಲ್ಲ ಕೆಲವೊಂದಿಷ್ಟು ಮಂದಿ. ಯಾಕೆ ಬೇಕಾಗಿಲ್ಲ? ಬೇಕು. ಇದು BJP ಸರ್ಕಾರ ಅಲ್ಲ, ಕಾಂಗ್ರೆಸ್ಸಿನ ಸರ್ಕಾರ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯೊಳಗಿರುವಂಥದ್ದು ಮತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿ ಇರುವಂಥ ಸರ್ಕಾರ. ಈ ಸರ್ಕಾರದೊಳಗೆ ಎಲ್ಲರೂ ಸರ್ವ ಸ್ವತಂತ್ರರು. ನಾಸ್ತಿಕರು, ನಾನು ನಾಸ್ತಿಕ ಅಂತ ಕೆಲವೊಂದಿಷ್ಟು ಮಂದಿ ಜಾತಿ, ಎಷ್ಟೋ ಜನರಿಗೆ ಜಾತಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಿಂದಿನ ಸರ್ವೇದೊಳಗೆ ನನಗೆ ಜಾತಿನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ಮಂದಿ ನಾಸ್ತಿಕರು ಇದ್ದಾರೆ, ದೇವ್ರು ನಂಬೋರು ಇದ್ದಾರೆ. ನಾವೆಲ್ಲ ದೇವ್ರು ನಂಬ್ತೀವಪ್ಪ. ಕೆಲವೊಂದಿಷ್ಟು ಮಂದಿ ದೇವ್ರು ನಂಬಲ್ಲ. ಅವ್ರ ಬಗ್ಗೆ ಅವ್ರ ಮ್ಯಾಗ ನಾವೇನೂ ಪ್ರವಾಹ ಮಾಡೋಕ್ಕೆ ಬರೋಂಗಿಲ್ಲ. ಸರ್ವ ಸ್ವತಂತ್ರ. BJP ವಿಚಾರ ನಾವು ಎಲ್ಲದಕ್ಕೂ ಅವ್ರು ಹೇಳಿದಂಗೆ ಕೇಳಬೇಕು. ಫುಡ್ಡಿನ ಮೆನು ಸತಿ ಅವರ ರೆಡಿ ಮಾಡಿ ಕೊಡೋ ಅಂಥ ಪರಿಸ್ಥಿತಿ ಬಂದಿತ್ತು. ತಪ್ಪಲ್ಲ. ಸರಿ, ಈಗ ನೋಡಿ, ಸರ್ವ ಸ್ವತಂತ್ರ ಅದರ. ಅವ್ರು ಕೇಳ್ತಾರ, ಅವ್ರು ಹೇಳಿದ್ದನ್ನು ಬರ್ಕೊತೀವಿ. ಯಾಕೆ ಬರ್ಕೋಬಾರ್ದು? ಹೇಳೋರು ಅವರು, ಹೇಳೋರು ನೀವು ಹೇಳೋದತ್ನಾಗ ಅದನ್ನು ಅವ್ರಂತಾರ ಆ ಕಾಲಮ್ನ ಸೇರಿಲ್ಲ ಅಂತ ನಾಳೆ ಕೇಳ್ತಾರೆ ನಮ್ಗೆ. ನಾವು ನಾಸ್ತಿಕರಪ್ಪ, ನಾವು ಅದ್ರಾಗ ಕಾಲಮ್ದೊಳಗೆ ನಮ್ಮ ನಾಸ್ತಿಕರನ್ನ ಹೆಸರೇ ಇಲ್ಲಾರ್ದಂಗೆ. ಅದಕ್ಕೆ ಏನೈತಿ ಆಯೋಗ ನೋಡಿ, ಸರ್ವ ಸ್ವತಂತ್ರರು. ಎಲ್ಲರಿಗೂ ಅವ್ರು ಬರೆಸ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ವಿಚಾರ. ಧರ್ಮದ ಬಗ್ಗೆ ಬರೆಸೋದಾಗಲಿ, ಜಾತಿ ಬಗ್ಗೆ ಬರೆಸೋದಾಗಲಿ ಅವ್ರಿಗೆ ಬಿಟ್ಟಂಥ ವಿಚಾರ. ನಾವು ಹಿಂಗೆ ಬರ್ಸ್ರಿ ಅಂತಂತ ಯಾರಿಗೂ ಒತ್ತಡವನ್ನು ಹಾಕೋಂಥ ಪ್ರಶ್ನೆ ಬರೋದಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅದನ್ನು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾನು ಸ್ವಾಗತ ಮಾಡಲೇಬೇಕಲ್ಲ. ನಾನು ಹೇಳಕತ್ತೀನಲ್ಲ ನಿಮಗೆ, ಹಿಂದಿನ ಕೆಲವೊಂದಿಷ್ಟು ಸಮಸ್ಯೆಗಳನ್ನೊಳಗೆ ಸ್ವಲ್ಪ ತಿದ್ದುಪಡಿ ಮಾಡಿದ್ದು ಕೆಲಸವನ್ನು ಮಾಡಿದ್ದೀವಿ. ಇದು ಎಲ್ಲರಿಗೂ ಅನುಕೂಲ ಆಗಬೇಕು, ಯಾವುದೇ ಅನಾನುಕೂಲ ಆಗ್ಬಾರ್ದು. ಕೆಲವೊಂದಿಷ್ಟು ಜನ ಹಿಂದೆ ನಾವು ಭಾಗವಹಿಸಲ್ಲ ಅಂತಂತ ಹೇಳಿದರು. ಆಗ ಭಾಗವಹಿಸಲಾಗ ಈ ಸತೆ ನಾವೊಂದು ಏನು ವಾರ್ಡನ್ನು ಮಾಡಿದ್ದೀವಿ. ಒಂದು 150 ಮಂದಿಗೆ ಒಂದೊಂದು ಗ್ರೂಪ್ ಮಾಡಿದ್ದೀವಿ. ಒಬ್ಬ ಶಿಕ್ಷಕರು, ಒಬ್ಬರು ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರಿರ್ತಾರೆ ಅವ್ರಿಗೊಂದು ಬ್ಲಾಕ್ ಮಾಡಿದ್ದೀವಿ. ಆ ಬ್ಲಾಕ್ನಾಗ ಅಷ್ಟೇ ಕೆಲಸ ಮಾಡಬೇಕು. ನಾಳೆ ಆ ಬ್ಲಾಕ್ನಾಗ ಯಾರು ಕೆಲಸ ಮಾಡಿಲ್ಲ, ಅಕಸ್ಮಾತ್ 150 ಜನರನ್ನ ನಾವು ಬ್ಲಾಕ್ ಮಾಡಿ ಕಳಿಸಿ ಕೊಟ್ಟಿದ್ದೀವಿ, ಮನೆ ಕೊಟ್ಟಿದ್ದೀವಿ. ಅದರೊಳಗೆ ಯಾರಾಗಿಲ್ಲ ಅನ್ನೋದನ್ನು ಇಲಾಖೆ ಸಂಬಂಧಪಟ್ಟಂಥ ಸರ್ವೇದಾರರು ಜವಾಬ್ದಾರರಾಗ್ತಾರೆ. ಅದಕ್ಕೆ ಎಲ್ಲದನ್ನು ಹೊಸ ಟೆಕ್ನಾಲಜಿಯನ್ನು ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಈ ಸತೆ. ಅದಕ್ಕೆ ಯಾವುದನ್ನು ಹಂಗಾಗಕ್ಕೆ ಸಾಧ್ಯತೆ ಇಲ್ಲ, ಮಾಡೋಕ್ಕೂ ಕೊಡೋಂಗಿಲ್ಲ. ಈ ಸರ್ವೇದೊಳಗೆ ನಾನು ವಿನಂತಿ ಮಾಡ್ತೀನಿ ಮಾಧ್ಯಮದ ಗೆಳೆಯರ ಮುಖಾಂತರ, ಈ ಸರ್ವೇದೊಳಗೆ ಎಲ್ಲರೂ ಪಾಲ್ಗೊಂಡು ಈ ಸರ್ವೆಯನ್ನು ಯಶಸ್ವಿಗೊಳಿಸಿ. ಇದ್ರ ಜೊತೆಗೆ ಮುಖ್ಯಮಂತ್ರಿಗಳ ಆಸೆ ಮತ್ತು ನಮ್ಮ ಪಕ್ಷದ ಆಸೆ, ಕಾಂಗ್ರೆಸ್ ಪಕ್ಷದ ಆಸೆ ಏನು ಅಂತಂದರೆ, ಯಾವುದೇ ತುಳಿತಕ್ಕೊಳಗಾಗಿರೋಂಥವ್ರಿಗೆ, ಕೆಳಮಟ್ಟದವ್ರಿಗಿರುವಂಥವ್ರಿಗೆ ಏನಾದರೂ ಯೋಜನೆ ಕೊಡಬೇಕನ್ನೋ ಆಸೆಯನ್ನು ವ್ಯಕ್ತಪಡಿಸಿದಂಥ ಮುಖ್ಯಮಂತ್ರಿಗಳು. ಅದಕ್ಕೆ ನೀವು ಸಹಕಾರ ಮಾಡಿ ಅಂತ ನಾನು ಎಲ್ಲರಿಗೂ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೀನಿ. ನಿಜವಾಗ್ಲೂ ಆ ದುರಂತಕ್ಕೆ ನಿಜವಾಗ್ಲೂ ನಾನು ಭಾಳ ನೋವು ಅನ್ನಿಸ್ತಾ ಇದೆ. ಯಾಕಂದರೆ ಪಾಪ ಮಕ್ಕಳು ಸಣ್ಣ ಸಣ್ಣ ವಯಸ್ಸಿನವರು ಆ ದುರಂತದಾಗ ಅದು ಅನ್ಯಾಯ ಆಗಿದೆ. ನಿಜವಾಗ್ಲೂ ಈಗಾಗಲೇ ಮುಖ್ಯಮಂತ್ರಿಗಳು ಆ ಫ್ಯಾಮ್ಲಿಗೆ ನಾನು ಏನು
ಇದು ಹಾಸ್ಪಿಟ್ಲಾಗಿದ್ದವರಿಗೆ ಎಲ್ಲಾದರೂ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಯಾರಾದರೂ ಅವ್ರಿಗೆ ಮರಣ ಹೊಂದಿದ್ರಿಗೆ ಅವ್ರಿಗೂ ಪರಿಹಾರ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ನಿಜವಾಗಲೂ ಭಾಳ ದುರಂತ ಅದು ಆಗಬಾರ್ದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಕ್ರಮ ಏನು ತೊಗೋಬೇಕಾದ್ರೆ ನಾನು ತೊಗೊತಾರೆ. ಸರ್, ಈಗ ಮೆರವಣಿಗೆ ಹೊಂಟತ್ನೊಳಗೆ ಗಾಡಿ ಬಂದಿದೆ, ಅದು ಮಹಾರಾಷ್ಟ್ರ ಪಾಸಿಂಗ್ ಗಾಡಿ ಅಂತಲೂ ನಾನು ಕೇಳಿದ್ದೀನಿ, ನೋಡಿ ಮಾಧ್ಯಮದೊಳಗೆ ನೋಡಿ. ಇದ್ರಾಗ ಪೊಲೀಸ್ ವೈಫಲ್ಯ ಅನ್ನೋದು ಬರೋದಿಲ್ಲ, ಅದು ದುರಂತ ಅಂತೂ ಆಗಿದೆ. ಅದಕ್ಕೆ ನಾನು ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾರೆ. ನಾನೇನೈತೆ ಇದು ಆಗಿದ್ದು ನಿಜವಾಗಲೂ ನಮಗೆ ನೋವು ತರುವಂಥ ಸಂಗತಿ. ಇದಕ್ಕೆ ಅದಕ್ಕೆ ವಿವಾದ ಆಗತ್ತೆ. ಈಗ ನೋಡಿ, ದೇವ್ರು ನಂಬಿದವರು ಅದಾರ, ದೇವ್ರು ನಂಬಲಾರ್ದವರು ಅದಾರ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ಲರೂ ಸರ್ವ ಸ್ವತಂತ್ರರು, ಹೌದಲ್ಲ? ಈಗ ನಾಸ್ತಿಕರು ಇಲ್ಲ ಅಂತೀರಿ, ಇದಾರಲ್ಲ ಕೆಲವೊಂದಿಷ್ಟು ಮಂದಿ. ಯಾಕೆ ಬೇಕಾಗಿಲ್ಲ? ಬೇಕು. ಇದು BJP ಸರ್ಕಾರ ಅಲ್ಲ, ಕಾಂಗ್ರೆಸ್ಸಿನ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯೊಳಗಿರುವಂಥದ್ದು ಮತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿ ಇರುವಂಥ ಸರ್ಕಾರ. ಈ ಸರ್ಕಾರದೊಳಗೆ ಎಲ್ಲರೂ ಸರ್ವ ಸ್ವತಂತ್ರರು. ನಾಸ್ತಿಕರು, ನಾನು ನಾಸ್ತಿಕ ಅಂತ ಕೆಲವೊಂದಿಷ್ಟು ಮಂದಿ ಜಾತಿ, ಎಷ್ಟೋ ಜನರಿಗೆ ಜಾತಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಿಂದಿನ ಸರ್ವೇದೊಳಗೆ ನನಗೆ ಜಾತಿನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ಮಂದಿ ನಾಸ್ತಿಕರು ಇದ್ದಾರೆ, ದೇವ್ರು ನಂಬೋರು ಇದ್ದಾರೆ. ನಾವೆಲ್ಲ ದೇವ್ರು ನಂಬ್ತೀವಪ್ಪ. ಕೆಲವೊಂದಿಷ್ಟು ಮಂದಿ ದೇವ್ರು ನಂಬಲ್ಲ. ಅವ್ರ ಬಗ್ಗೆ ಅವ್ರ ಮ್ಯಾಗ ನಾವೇನೂ ಪ್ರವಾಹ ಮಾಡೋಕ್ಕೆ ಬರೋಂಗಿಲ್ಲ. ಸರ್ವ ಸ್ವತಂತ್ರ. BJP ವಿಚಾರ ನಾವು ಎಲ್ಲದಕ್ಕೂ ಅವ್ರು ಹೇಳಿದಂಗೆ ಕೇಳಬೇಕು. ಫುಡ್ಡಿನ ಮೆನು ಸತಿ ಅವರ ರೆಡಿ ಮಾಡಿ ಕೊಡೋ ಅಂಥ ಪರಿಸ್ಥಿತಿ ಬಂದಿತ್ತು. ತಪ್ಪಲ್ಲ. ಸರಿ, ಈಗ ನೋಡಿ, ಸರ್ವ ಸ್ವತಂತ್ರ ಅದರ, ಅವ್ರು ಕೇಳ್ತಾರ, ಅವ್ರು ಹೇಳಿದ್ದನ್ನು ಬರ್ಕೊತೀವಿ. ಯಾಕೆ ಬರ್ಕೋಬಾರ್ದು? ಹೇಳೋರು ಅವರು, ಹೇಳೋರು ನೀವು ಹೇಳೋದ್ನಾಗ ಅದನ್ನು ಅವ್ರಂತಾರ ಆ ಕಾಲಮ್ನ ಸೇರಿಲ್ಲ ಅಂತ ನಾಳೆ ಕೇಳ್ತಾರೆ ನಮ್ಗೆ. ನಾವು ನಾಸ್ತಿಕರಪ್ಪ, ನಾವು ಅದ್ರಾಗ ಕಾಲಮ್ದೊಳಗೆ ನಮ್ಮ ನಾಸ್ತಿಕರನ್ನ ಹೆಸರೇ ಇಲ್ಲಾರ್ದಂಗೆ. ಅದಕ್ಕೆ ಏನೈತಿ, ಆಯೋಗ ನೋಡಿ ಸರ್ವ ಸ್ವತಂತ್ರರು, ಎಲ್ಲರಿಗೂ ಅವ್ರು ಬರೆಸ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ವಿಚಾರ. ಧರ್ಮದ ಬಗ್ಗೆ ಬರೆಸೋದಾಗಲಿ, ಜಾತಿ ಬಗ್ಗೆ ಬರೆಸೋದಾಗಲಿ ಅವ್ರಿಗೆ ಬಿಟ್ಟಂಥ ವಿಚಾರ. ನಾವು ಹಿಂಗೆ ಬರ್ಸ್ರಿ ಅಂತಂತ ಯಾರಿಗೂ ಒತ್ತಡವನ್ನು ಹಾಕೋಂಥ ಪ್ರಶ್ನೆ ಬರೋದಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅದನ್ನು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾನು ಸ್ವಾಗತ ಮಾಡಲೇಬೇಕಲ್ಲ. ನಾನು ಹೇಳಕತ್ತೀನಲ್ಲ ನಿಮಗೆ, ಹಿಂದಿನ ಕೆಲವೊಂದಿಷ್ಟು ಸಮಸ್ಯೆಗಳನ್ನೊಳಗೆ ಸ್ವಲ್ಪ ತಿದ್ದುಪಡಿ ಮಾಡಿದ್ದ ಕೆಲಸವನ್ನು ಮಾಡಿದ್ದೀವಿ. ಇದು ಎಲ್ಲರಿಗೂ ಅನುಕೂಲ ಆಗಬೇಕು, ಯಾವುದೇ ಅನಾನುಕೂಲ ಆಗ್ಬಾರ್ದು. ಕೆಲವೊಂದಿಷ್ಟು ಜನ ಹಿಂದೆ ನಾವು ಭಾಗವಹಿಸಲ್ಲ ಅಂತಂತ ಹೇಳಿದರು. ಆಗ ಭಾಗವಹಿಸಲಾಗ ಈ ಸತೆ ನಾವೊಂದು ಏನು ವಾರ್ಡನ್ನು ಮಾಡಿದ್ದೀವಿ, ಒಂದು 150 ಮಂದಿಗೆ ಒಂದೊಂದು ಗ್ರೂಪ್ ಮಾಡಿದ್ದೀವಿ. ಒಬ್ಬ ಶಿಕ್ಷಕರು, ಒಬ್ಬರು ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರಿರ್ತಾರೆ ಅವ್ರಿಗೊಂದು ಬ್ಲಾಕ್ ಮಾಡಿದ್ದೀವಿ. ಆ ಬ್ಲಾಕ್ನಾಗ ಅಷ್ಟೇ ಕೆಲಸ ಮಾಡಬೇಕು. ನಾಳೆ ಆ ಬ್ಲಾಕ್ನಾಗ ಯಾರು ಕೆಲಸ ಮಾಡಿಲ್ಲ, ಅಕಸ್ಮಾತ್ 150 ಜನರನ್ನ ನಾವು ಬ್ಲಾಕ್ ಮಾಡಿ ಕಳಿಸಿ ಕೊಟ್ಟಿದ್ದೀವಿ, ಮನೆ ಕೊಟ್ಟಿದ್ದೀವಿ. ಅದರೊಳಗೆ ಯಾರಾಗಿಲ್ಲ ಅನ್ನೋದನ್ನು ಆ ಇಲಾಖೆ ಸಂಬಂಧಪಟ್ಟಂಥ ಸರ್ವೇದಾರರು ಜವಾಬ್ದಾರರಾಗ್ತಾರೆ. ಅದಕ್ಕೆ ಎಲ್ಲದನ್ನು ಹೊಸ ಟೆಕ್ನಾಲಜಿಯನ್ನು ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಈ ಸತೆ. ಅದಕ್ಕೆ ಯಾವುದನ್ನು ಹಂಗಾಗಕ್ಕೆ ಸಾಧ್ಯತೆ ಇಲ್ಲ, ಮಾಡೋಕ್ಕೂ ಕೊಡೋಂಗಿಲ್ಲ. ಈ ಸರ್ವೇದೊಳಗೆ ನಾನು ವಿನಂತಿ ಮಾಡ್ತೀನಿ ಮಾಧ್ಯಮದ ಗೆಳೆಯರ ಮುಖಾಂತರ, ಈ ಸರ್ವೇದೊಳಗೆ ಎಲ್ಲರೂ ಪಾಲ್ಗೊಂಡು ಈ ಸರ್ವೆಯನ್ನು ಯಶಸ್ವಿಗೊಳಿಸಿ. ಇದ್ರ ಜೊತೆಗೆ ಮುಖ್ಯಮಂತ್ರಿಗಳ ಆಸೆ ಮತ್ತು ನಮ್ಮ ಪಕ್ಷದ ಆಸೆ, ಕಾಂಗ್ರೆಸ್ ಪಕ್ಷದ ಆಸೆ ಏನು ಅಂತಂದರೆ, ಯಾವುದೇ ತುಳಿತಕ್ಕೊಳಗಾಗಿರೋಂಥವ್ರಿಗೆ, ಕೆಳಮಟ್ಟದವ್ರಿಗಿರುವಂಥವ್ರಿಗೆ ಏನಾದರೂ ಯೋಜನೆ ಕೊಡಬೇಕನ್ನೋ ಆಸೆಯನ್ನು ವ್ಯಕ್ತಪಡಿಸಿದಂಥ ಮುಖ್ಯಮಂತ್ರಿಗಳು. ಅದಕ್ಕೆ ನೀವು ಸಹಕಾರ ಮಾಡಿ ಅಂತ ನಾನು ಎಲ್ಲರಿಗೂ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೀನಿ.